ವೀಕ್ಷಕರೇ ನಮಸ್ಕಾರ. ಫೆಬ್ರವರಿ 1ರಂದು ಯೂನಿಯನ್ ಬಜೆಟ್ನ ನಿರ್ಮಲಾ ಸೀತಾರಾಮನ್ ಅಂದರೆ ದೇಶದ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್ ಮಂಡನೆ ಇದಾಗಿದೆ. ಹಾಗಾದರೆ ಈ ಬಜೆಟ್ನಲ್ಲಿ ಮಿಡಲ್ ಕ್ಲಾಸ್ ಜನರಿಗೆ ಹಾಗೂ ಬಡವರಿಗೆ ನಿಜವಾಗ್ಲೂ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅನ್ನೋದನ್ನು ಜನಗಳನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ತಿಳಿಯುತ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ಶರಣಬಸಪ್ಪ ಪಾಟೀಲ್. ಸರ್, ಈಗ ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಮಿಡಲ್ ಕ್ಲಾಸ್ಗೆ ಏನಾದರೂ ಉಪಯೋಗ ಇದೆಯಾ? ಇದೆ, ಎಲ್ಲ ಟ್ಯಾಕ್ಸ್ ಎಲ್ಲ ಇದು ಮಾಡಿದಾರಲ್ಲ 12 ಲಕ್ಷ ತನ ಟ್ಯಾಕ್ಸ್ ಎಲ್ಲ. ಸರ್, 12 ಅಂದರೆ ಎಲ್ಲ ಮಿಡಲ್ ಕ್ಲಾಸ್ಗಳಿಗೆ ಉಪಯೋಗ ಆಗ್ತದೆ ಬಜೆಟ್ ಮಾಡಿದರೆ. ಮತ್ತು ಮಹಿಳೆಯರಿಗೆ ಉದ್ದಿಮೆ ಮಾಡೋಕ್ಕೆ ಸಾಕಷ್ಟು ಪ್ರೋತ್ಸಾಹ ಮಾಡಿದ್ದಾರೆ. 5 ಲಕ್ಷದಿಂದ 10 ಲಕ್ಷ, ಕೋಟಿಯಿಂದ 2 ಕೋಟಿ ಡಬಲ್ ಮಾಡಿದ್ದಾರೆ ಉದ್ಯಮಿಗೆ. 2 ಕೋಟಿಗೆ ಇದು ಮಾಡಿದ್ದಾರೆ. ಮಾಡಿದ್ದಾರೆ, ಅಂದರೆ ಉಪಯೋಗ ಇದೆ. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ವಿರೋಧ ಪಕ್ಷದ ರೀತಿ ಹೇಳಬೇಕಾಗ್ತದೆ, ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅವರು ಅಂದರೆ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿಲ್ವಾ ಬಜೆಟ್? ಏನು ಅನ್ಯಾಯ ಆಗಿಲ್ಲ. ಅಂದರೆ ಮೋದಿ ಅವರು ಎಲ್ಲ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ. ಎಲ್ಲ ರೈಲ್ವೆ ಕೊಟ್ಟಿದ್ದಾರೆ, ಎಲ್ಲ ಏರ್ಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸರ್, ಈಗ ವಕಫ್ಗೆ ತಿದ್ದುಪಡಿ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಲೇಬೇಕು. ಈ ಬಜೆಟ್ನಲ್ಲಿ ಅದು ಪಾಸ್ ಆಗುತ್ತಾ ಬಿಲ್ಲು, ಇಲ್ಲಾಂದರೆ ಇನ್ನು ನೆಕ್ಸ್ಟ್ ಅಧಿವೇಶನಕ್ಕೆ ಹೋಗುತ್ತಾ? ಈ ಬಜೆಟ್ ಡೌಟು, ನೆಕ್ಸ್ಟ್ ಬಜೆಟ್ ಇದು ಅಧಿವೇಶನದಲ್ಲಿ ಆಗ್ಬೋದು. ನಿಮ್ಮ ಪ್ರಕಾರ ಅದು ವಕಫ್ ತಿದ್ದುಪಡಿ ಆಗಬೇಕಾ ಬೇಡವಾ? 100% ಆಗಬೇಕು, ಆಗಲೇಬೇಕು. ಅಂದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ. ಎಷ್ಟು ಕೊಡಬೇಕಾದ ಅಷ್ಟು ಕೊಡ್ತಾರೆ. ಯಾವ ಪಾಲು ಇವರು ಬಂದೇ ಬರ್ತದೆ. ನಾವು ತೆರಿಗೆ ಜಾಸ್ತಿ ಕಟ್ತಾ ಇದ್ದೀವಿ, ಆದರೆ ನಮಗೆ ಅಷ್ಟು ಕೊಡ್ತಾ ಇಲ್ಲ ಅದ್ರ ಪ್ರಮಾಣದಲ್ಲಿ ಅಂತ ಆರೋಪ ಇದೆ. ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಸ್ವಲ್ಪ ತಾರತಮ್ಯ ಮಾಡ್ಬೋದು ಅಷ್ಟೇ. ಅವ್ರವ್ರ ಪಕ್ಷಕ್ಕೆ ಅವ್ರವ್ರು ಹೆಚ್ಚಿಗೆ ಕೊಡ್ತಾರೆ ರಾಜ್ಯಕ್ಕೆ. ಸರ್, ಮೋದಿ ಅವರ 10 ವರ್ಷದ ಆಡಳಿತಕ್ಕೆ ನೀವು ಎಷ್ಟು ಅಂಕ ಕೊಡ್ತೀರ? 1ರಿಂದ 10ರಲ್ಲಿ ಪೂರ 100 ಕೊಡ್ಬೋದು ಅವ್ರಿಗೆ. 100 ವಿಶ್ವ ಮಾನವ, ವಿಶ್ವದೇ ದೇವರವನು. ಸರ್, ನಿಮ್ಮ ಹೆಸರು? ಸಿದ್ದರಾಜು. ಸರ್, ಈಗ ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಈ ಬಜೆಟಲ್ಲಿ ಬಡವರಿಗೆ ಅಂದರೆ ಮಿಡಲ್ ಕ್ಲಾಸ್ಗೆ ಏನಾದರೂ ಉಪಯೋಗ ಇದೆಯಾ, ಬೆನಿಫಿಟ್ ಇದೆಯಾ? ಮಿಡಲ್ ಕ್ಲಾಸ್ಗೆ ಎಲ್ಲದೂ ಬೆನಿಫಿಟ್ ಇದೆ, ಏನು ತೊಂದರೆ ಇಲ್ಲ. ಈಗ ಇಷ್ಟು ವರ್ಷ ಬಡ್ಜೆಟ್ಗೆ ಈ ಸಾರಿ ಬಡ್ಜೆಟು ಭಾಳ ಒಳ್ಳೆ ಬೆಳವಣಿಗೆ. ಈಗ ತೆರಿಗೆ ವಿನಾಯಿತಿ ಅನ್ನುವಂಥದ್ದು 7 ಲಕ್ಷದಿಂದ ಇವಾಗ 5 ಲಕ್ಷ ಎಕ್ಸ್ಟ್ರಾ ಮಾಡಿ 12 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ಗೆಲ್ಲ ಉಪಯೋಗ ಆಗುತ್ತೆ? ಯಾರು ಯೂಸ್ ಮಾಡ್ತಾರೆ, ಯಾರಿಗೂ ಒಳ್ಳೇದಾಗುತ್ತೆ ಅನ್ನೋದು ಅವ್ರವ್ರ ಬಳಕೆದಾರರಿಗೆ ಎಲ್ಲರಿಗೂ ಯೂಸ್ ಆಗೇ ಆಗುತ್ತೆ. ಖಂಡಿತ ಆಗುತ್ತೆ. ಸರ್, ಈಗ ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡಿದ್ದಾರೆ, ಈ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಚೆಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದನ್ನು ಅವ್ರನ್ನೇ ಕೇಳಬೇಕು ಸರ್, ಅದ್ರ ಬಗ್ಗೆ ಯಾವ ರೀತಿ ಅಂತ. ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಕರ್ನಾಟಕಕ್ಕೆ ಅಂತ? ಅದು ಆಗಿದೆ, ಖಂಡಿತ ಆಗಿದೆ. ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಸರ್. ಇದು ಮಿಡಲ್ ಕ್ಲಾಸ್ಗೆ ಏನಾದರೂ ಉಪಯೋಗ ಇದೆಯಾ? ಅದೇ ಸ್ಯಾಲ್ರಿದು 12 ಲಕ್ಷ ಮಟ್ಟಿಗೆ ಹೇಳಿದ್ರು ಅವರು. ಅದು ಲಾಭನೇ ಇದೆ. ಕೆಲವು ಭಾಳ ಜನ 6ರಿಂದ 10 ಲಕ್ಷ ಒಳಗಡೆ ಇರ್ತಾರೆ. ಲಾಭನೇ ಇದೆ. ಸರ್, ಈಗ ವಕಫ್ ತಿದ್ದುಪಡಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಈ ಬಜೆಟಲ್ಲೇ ಪಾಸ್ ಆಗುತ್ತಾ ಇಲ್ವಾ ಬಿಲ್ಲು? ಆಗಬೇಕಾ ಬೇಡವಾ ಅಂತ? ಅದು ಆಗೋದಿಲ್ಲ, ಇನ್ನು ಮೀಟಿಂಗ್ ಅವು ನಡೀತಾ ಇದ್ದಾವೆ. ಲೇಟಾಗಿ ಆಗುತ್ತೆ, ಬಟ್ ಆಗಬೇಕು ಸರ್. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಬೇಕು, ಇಲ್ಲಾಂದರೆ ಎಲ್ಲ ವಕ್ಫ್ ಬೋರ್ಡವರೇ ಲೂಟಿ ಮಾಡ್ತಾರೆ. ಹಿಂಗೆ ಯೂತ್ಸ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಈ ಬಜೆಟಲ್ಲಿ? ಯೂತ್ಸ್ಗೆ ಇನ್ನೂ ಇಲ್ಲ ಸರ್, ಗೊತ್ತಿಲ್ಲ. ಆದರೆ ಇನ್ನೂ ಡೀಟೇಲ್ ಆಗಿ ಗೊತ್ತಿಲ್ಲ. ಸರ್, ಮೋದಿ ಅವರ 10 ವರ್ಷದ ಆಡಳಿತಕ್ಕೆ ನೀವು ಎಷ್ಟು ಅಂಕ ಕೊಡ್ತೀರಾ 1 to 10 ಅಲ್ಲಿ? 8. ಸರ್, ಸೋನಿಯಾ ಗಾಂಧಿ ಅವರು ಬಂದು ದ್ರೌಪದಿ ಮುರ್ಮು ಅವರಿಗೆ ಪೂರ್ ಲೇಡಿ ಅಂತ ಕರೆದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ತಪ್ಪು, ಕರಿಬಾರ್ದು. ಆ ಥರ ಕರಿಬಾರ್ದು. ಈಗ ಅವರು ಪಾಪ ಒಳ್ಳೆ ರೇಸಲ್ಲಿದ್ದಾರೆ. ಅವರು ನಮ್ಮ ದೇಶಕ್ಕೆ ಥರ ಹೆಮ್ಮೆ, ಅದನ್ನೆಲ್ಲ ಕರಿಬಾರ್ದು, ಅದು ತಪ್ಪಾಗುತ್ತೆ. ಸರ್, ಈಗ ಮೋದಿ ಅವರ 10 ವರ್ಷದ ಆಡಳಿತಕ್ಕೆ ನೀವು ಎಷ್ಟು ಅಂಕ ಕೊಡ್ತೀರಾ 1ರಿಂದ 10ರಲ್ಲಿ? 70 ಅಂತ. ಸರ್, ಈಗ ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಹೌದು. ಇದರಿಂದ ಮಿಡಲ್ ಕ್ಲಾಸ್ಗೆ ಏನಾದರೂ ಬೆನಿಫಿಟ್ ಇದೆಯಾ? ಬೆನಿಫಿಟ್ ಅಂದರೆ ಟ್ಯಾಕ್ಸ್ ಲಿಮಿಟು 12 ಲ್ಯಾಕ್ಸ್ ಗಂಟ ಹೋಗಿದೆ. ಇನ್ಕಮ್ ಟ್ಯಾಕ್ಸ್ 12 ಲ್ಯಾಕ್ಸ್ ಗಂಟ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂದ್ಬಿಟ್ಟು ಅದು ಸ್ವಲ್ಪ ಸೇವಿಂಗ್ಸ್ ಇರುತ್ತೆ, ಅದು ಎಕ್ಸ್ಪೆಂಡಿಚರಾಗಿ ಕನ್ವರ್ಟ್ ಆಗುತ್ತೆ. ಅದೊಂದು ಉಪಯೋಗ ಇದೆ. ಅದೊಂದು ಉಪಯೋಗ. ಸರ್, ಸಿದ್ದರಾಮಯ್ಯನವರು ಕೇಂದ್ರ ಬಜೆಟ್ನಲ್ಲಿ ನಮಗೆ ರಾಜ್ಯಕ್ಕೆ ಚೆಂಬು ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದ್ರ ಬಗ್ಗೆ ಮಿಡಲ್ ಕ್ಲಾಸ್ ಅಂದರೆ ಇದು ಸ್ಯಾಲ್ರಿಡ್ ಪೀಪಲ್ಗೆ ಬೆನಿಫಿಷಿಯಲ್ ಆಗಿರುತ್ತೆ. ಬಟ್ ಬೇರೆ ರೇಟ್ಸು, ಪೆಟ್ರೋಲ್ ರೇಟು ಅದು ಇದು ಆಗಿರ್ಬೋದು, ಅದು ಕಡಿಮೆ ಆಗೋಲ್ಲ. ಅದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸಲ್ಲಿ ಏನೂ ಅಷ್ಟಿಲ್ಲ. ಅದು ಇನ್ಮೇಲೆ ಕ್ಲಾರಿಟಿ ಬಂದ ಮೇಲೆ ಗೊತ್ತಾಗುತ್ತೆ. ಸರ್, ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ? ಅದು ಹಂಗೆ ಹೇಳೋಕ್ಕಾಗಲ್ಲ. ಒಂದು ಕ್ಲಾಸಿಗೆ ಓಕೆ ಬೆನಿಫಿಷಿಯಲ್ ಆಗಿದೆ, ಇನ್ನೊಂದು ಕ್ಲಾಸ್ಗೆ ಆ್ಯಕ್ಚುಲಿ ಇದು ಬೆಲೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಅದಾಗಿಲ್ಲ.
ಇನ್ಮೇಲೆ ನೋಡಬೇಕು ಅದು ಫ್ಯೂಚರ್. ಸರ್, ಈಗ ವಕಫ್ ತಿದ್ದುಪಡಿ ತರಬೇಕು ಅಂತಿದ್ದಾರೆ. ಈಗ ಮಂಡನೆ ಆಗಿದೆ, ಆದರೆ ಈ ಬಿಲ್ ಪಾಸ್ ಆಗುತ್ತಾ ಇದ್ರೆ ಅಧಿವೇಶನದಲ್ಲಿ ಇಲ್ಲಂದರೆ ಮುಂದೆ ಹೋಗುತ್ತಾ ಅಂತ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅಷ್ಟು ಐಡಿಯಾ ಇಲ್ಲ.